ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ KM ಚಾನಲನ್ನು. ಅದೇ ಥರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಥರ ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. KM ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ನ ರ್ಯಾಮ್ ಅನ್ನೋದು ಕಡಿಮೆ ಇದ್ದರೆ ಅದನ್ನು ಜಾಸ್ತಿ ಹೇಗೆ ಮಾಡ್ಕೊಳ್ಳೋದಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ತಿಳಿಸುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಪ್ರತಿಯೊಬ್ಬರು ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ಅದೇ ಥರ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ. ಶೇರ್ ಮಾಡೋ ಮುಖಾಂತರ ಕೂಡ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಸ್ನೇಹಿತರೆ. ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ರ್ಯಾಮನ್ನು ನೀವು ಹೇಗೆ ಜಾಸ್ತಿ ಮಾಡ್ಕೋಬೇಕು ಅನ್ಕೊಂತೀರಲ್ಲ ಸ್ನೇಹಿತರೆ, ಅದಕ್ಕಾಗಿ ಒಂದು ಆ್ಯಪ್ ಇದೆ ಸ್ನೇಹಿತರೆ. ಆ ಆ್ಯಪ್ ಮುಖಾಂತರ ನೀವು ನಿಮ್ಮ ಒಂದು ಮೊಬೈಲ್ನ ರ್ಯಾಮ್ ಅನ್ನೋದು ನಿಮ್ಮದು 1 GB ಇದ್ದರೆ 2 GB ಮಾಡ್ಕೋಬೋದು, ಅಥವಾ 3 GB ಮಾಡ್ಕೋಬೋದು, 4 GB ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಅದು ಹೇಗಾಗುತ್ತೆ ಅಂತ ನಿಮಗೆ ಡೌಟ್ ಇರ್ಬೋದು ಸ್ನೇಹಿತರೆ. ಅದು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ನೋಡ್ತಿರ್ಬೋದು, ಡಿಸ್ಕ್ರಿಪ್ಷನ್ ಒಂದು ಆ್ಯಪ್ ಲಿಂಕ್ ಕೊಟ್ಟಿರುತ್ತೆ ಸ್ನೇಹಿತರೆ. ಅಲ್ಲಿ ಹೋಗಿ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು. ಆ ಆ್ಯಪ್ ಹೆಸರು ಬಂದು ಸ್ವ್ಯಾಪ್ ನೋ ರೂಟ್ ಅಂತಿರುತ್ತೆ. ಇದು ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಲ್ಲಿ ಹೋಗಿ ಇನ್ಸ್ಟಾಲ್ ಆದ ತಕ್ಷಣ ನಿಮ್ಗೆ ನೋಡ್ತಿರ್ಬೋದು ಸ್ನೇಹಿತರೆ. ಇಲ್ಲಿ ನಿಮ್ಮ ಒಂದು ಫೋನ್ ಮೆಮೊರಿ ಇರುತ್ತಲ್ಲ ಸ್ನೇಹಿತರೆ, ಆ ಒಂದು ಫೋನ್ ಮೆಮೊರಿನಲ್ಲಿ ನಿಮಗೆ ಕಟ್ಟಾಗಿ ನೀವು ಎಷ್ಟು ಮಾಡ್ತಿರಲ್ಲ, 3 GB ರ್ಯಾಮ್ ಬೇಕಾಗಿದ್ದರೆ 3 GB ರ್ಯಾಮ್ ಮಾಡಿದಾಗ ನಿಮ್ಮ ಒಂದು ಫೋನ್ ಮೆಮೊರಲ್ಲಿ ಕಟ್ಟಾಗಿ ಆ 3 GB ಈ ರ್ಯಾಮ್ಗೆ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಆವಾಗ ನಿಮ್ಮ ಒಂದು ಫೋನ್ ಮೆಮೊರಿ ಕಡಿಮೆ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ರ್ಯಾಮನ್ನು ನೀವು ಜಾಸ್ತಿ ಮಾಡ್ಕೋಬೋದು ಸ್ನೇಹಿತರೆ. ನೀವು ಜಾಸ್ತಿ ಮಾಡ್ಕೋಬೇಕಂದ್ರೆ ನಿಮ್ಮ ಹತ್ರ ಕಾಯಿನ್ಸ್ ಬೇಕಾಗುತ್ತೆ ಸ್ನೇಹಿತರೆ. ಗೆಟ್ ಕಾಯಿನ್ಸ್ ಅಂತ ಇರುತ್ತಲ್ಲ, ಈ ಗೆಟ್ ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋಗಳು ನೋಡೋ ಮುಖಾಂತರ ನೀವು ಫ್ರೀಯಾಗಿ ಕಾಯಿನ್ ಅರ್ನ್ ಮಾಡ್ಬೋದು. ಆ ಥರ ಡೈಲಿ ನಿಮಗೆ 5 ಕಾಯಿನ್ಸ್ ಒಂದು ಫ್ರೀ ಬರುತ್ತೆ. ಆ ಥರ ನಿಮಗೆ ನೋಡ್ತಿರ್ಬೋದು ಬೈ ಕಾಯಿನ್ಸ್ ಅಂತ ಇರ್ತದೆ. ಅಂದರೆ ನೀವು ದುಡ್ಡು ಕೊಟ್ಟು ನೀವು ಕಾಯಿನ್ಸನ್ನು ನೀವು ಪಡೆಯಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ನಾನು 1 GB ರ್ಯಾಮನ್ನು ನಾನು ಜಾಸ್ತಿ ಮಾಡಲು ಇಷ್ಟಪಡುತ್ತೇನೆ. ನೋಡ್ತಿರ್ಬೋದು ಆಲ್ರೆಡಿ ನಿಮಗೆ ಇಲ್ಲಿ ಒಂದು ತೋರಿಸಿ ನೋಡ್ಬೋದು ಸ್ನೇಹಿತರೆ. ಒಂದು ಫೋನ್ ಮೆಮೊರಿ ನೋಡ್ತಿರ್ಬೋದು ನೀವು ಇಲ್ಲಿ ಮೇಲೆ ನೋಡ್ತಿರ್ಬೋದು 6.6 GB ಅಂತಿದೆ ನೋಡಿ ಸ್ನೇಹಿತರೆ. ಅದನ್ನು ನಾನು ನಿಮಗೆ ಇದನ್ನು ನಮಗೆ ತೋರಿಸಿ ನೋಡ್ಬೋದು. ಇಲ್ಲಿ ನಾನು 1 GB ರ್ಯಾಮನ್ನು ನಾನು ಜಾಸ್ತಿ ಮಾಡ್ತೀನಿ ನೋಡಿ. ಅಂದರೆ 1 GB ರ್ಯಾಮ್ ಅಂದರೆ 100 M ಆದರೆ ನಿಮ್ಗೆ 1 GB ರ್ಯಾಮ್ ಆಗುತ್ತಲ್ಲ. ಇಲ್ಲಿ ನೋಡ್ತಿರ್ಬೋದು ಕ್ರಿಯೇಟ್ ಸ್ವ್ಯಾಪ್ ಅಂತಿರುತ್ತೆ, ಕ್ಲಿಕ್ ಮಾಡಿ. ನಂತರ ಎಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಎಸ್ ಮೇಲೆ ಕ್ಲಿಕ್ ಮಾಡೋದು ನೋಡ್ತಿರ್ಬೋದು. ನನ್ನ ಒಂದು ಸ್ವ್ಯಾಪನ್ನು ಸಕ್ಸಸ್ಫುಲ್ ಆಗಿದೆ. ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನೀವೊಂದು ಚೆಕ್ ಮಾಡ್ಬೋದು ಸ್ನೇಹಿತರೆ. ನೀವು ಒಂದು ಫೋನ್ ಮೆಮೊರಿ ಚೆಕ್ ಮಾಡ್ಬೋದು. 64 ಇತ್ತಲ್ಲ ನೋಡಿ ಸ್ನೇಹಿತರೆ, 65.7 GB ನಾನು ಯೂಸ್ ಮಾಡಿದ್ದೀನಿ. ಅಂದರೆ 1 GB ರ್ಯಾಮನ್ನು ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಒಂದು ಮೊಬೈಲ್ನಲ್ಲಿ ರ್ಯಾಮ್ ಇದ್ದರೆ ನೀವು ಜಾಸ್ತಿ ಮಾಡ್ಕೋಬೋದು ಸ್ನೇಹಿತರೆ. 1 GB ಅಂತಲ್ಲ, 2 GB ಮಾಡ್ಕೋಬೋದು, 3 GB 4 GB ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಗೆ ಎಷ್ಟು GB ಬೇಕೋ ಅಷ್ಟು GB ಮಾಡ್ಕೋಬೋದು. ಜಸ್ಟ್ ನಾನು 1 GB ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ಅದೇ ಥರ ನೀವು ಆ ರ್ಯಾಮ್ ನಿಮಗೆ ಬೇಕಾಗಿಲ್ಲ, ನೀವು ಡಿಲೀಟ್ ಮಾಡಬೇಕಂದ್ರೆ ನೀವು ಡೆಲೀಟ್ ಸ್ವೈಪ್ ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೆಲೀಟ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಒಂದು ಸ್ವೈಪ್ ಮಾಡಬೇಕಂದ್ರೆ ನಿಮಗೆ 10 ಕಾಯಿನ್ಸ್ ಅನ್ನೋದು ಬೇಕಾಗುತ್ತೆ. ಅದಕ್ಕಾಗಿ ನೀವು ಗೆಟ್ ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ವೀಡಿಯೋ ನೋಡೋ ಮುಖಾಂತರ ನಿಮಗೆ ಕಾಯಿನ್ಸ್ ಬರುತ್ತೆ. ನೀವು ಬೈ ಮಾಡೋ ಮುಖಾಂತರ ಕಾಯಿನ್ಸ್ ಬರುತ್ತೆ. ಆ ಥರ ನೋಡ್ತಿರ್ಬೋದು. ನಿಮ್ಮ ಹತ್ರ ಎಷ್ಟು ಕಾಯಿನ್ಸ್ ಇದೆ ಅಂತ ನೋಡಬೇಕಾದ್ರೆ ಮೇಲೆ ನಿಮ್ಗೆ ನೋಡ್ತಿರ್ಬೋದು ಗೋಲ್ಡ್ ಸಿಂಬಲಲ್ಲಿ ಒಂದು ಡಾಲರ್ ಸಿಂಬಲ್ ಕಾಣುತ್ತೆ. ಅಲ್ಲಿ ನಿಮಗೆ 20 ಅಂತ ಇದೆ ನೋಡಿ. ಬಂದ ಮೇಲೆ ಅಷ್ಟು ಕಾಯಿನ್ಸ್ ನಿಮ್ಮದಿದೆ ಅಂತ ಅರ್ಥ. ಈ ಕಾಯಿನ್ಸ್ ಮುಖಾಂತರ ನೀವು ನಿಮ್ಮ ಒಂದು ಫೋನ್ ರ್ಯಾಮನ್ನು ನೀವು ಜಾಸ್ತಿ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ. ಅದೇ ಥರ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ. ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡೋದಂಗೆ ಇರುತ್ತೆ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಅದು ಕೂಡ ನನಗೆ ಸಪೋರ್ಟ್ ಮಾಡೋದಂಗೆ ಇರ್ತದೆ. ಪ್ರತಿಯೊಬ್ಬರು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ. ಅವ್ರಿಗೂ ಗೊತ್ತಾಗುತ್ತೆ ಸ್ನೇಹಿತರೆ ಈ ಒಂದು ಆ್ಯಪ್ ಬಗ್ಗೆ. ಪ್ಲೀಸ್ ಎಲ್ಲರೂ ಪ್ರತಿಯೊಬ್ಬರು ಶೇರ್ ಮಾಡೋ ಮುಖಾಂತರ ಅವರು ಒಂದು ಮೊಬೈಲನ್ನು ಅವರು ರ್ಯಾಮ್ ಅನ್ನೋದು ಕಡಿಮೆ ಇದ್ದರೆ ಸ್ಟಕ್ ಆಗಿರುತ್ತಲ್ಲ, ಆ ಟೈಮ್ದಲ್ಲಿ ಈ ಒಂದು ಆ್ಯಪ್ ಅನ್ನೋದು ಅವ್ರಿಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವು ಅವರು ರ್ಯಾಮನ್ನು ಜಾಸ್ತಿ ಮಾಡ್ಕೊತಾರೆ ಸ್ನೇಹಿತರೆ. ಅದೇ ಥರ ನೀವು ಫಸ್ಟ್ ಟೈಮ್ ಈ ಚಾನಲ್ ಯಾರು ನೋಡ್ತಿರ್ತಾರಲ್ಲ, ಅಂದರೆ ಇವಾಗೆ ಫಸ್ಟ್ ಯಾರು ಓಪನ್ ಮಾಡಿರ್ತಾರಲ್ಲ ಈ ಚಾನಲ್ನ, ಅವ್ರು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿರಿ. ಒಳ್ಳೆ ಆ್ಯಪ್ಗಳ ಬಗ್ಗೆ ಮುಂದಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.